ಸೊ ಹಾಯ್ ಸ್ನೇಹಿತರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಸರ ಪೋಸ್ಟ್ ಆಫೀಸ್ GDS ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಮಾಡತ್ತಿದ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹಂಗ ನನಗೆ ವಾಟ್ಸಪ್ದಾಗ ಮೆಸೇಜ್ ಮಾಡತ್ತಿದ್ರಿ, ಸರ GDS ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂಥೇಳಿ. ಸೊ ಅದಕ್ಕಾಗಿ ನೋಡ್ರಿ ನಿಮಗೆ A to Z ಮಾಹಿತಿ ಕವರ್ ಮಾಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ GDS ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬರ್ತಂದ್ರೆ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಈಗ GDS ವಿಷಯಕ್ಕೆ ಬರ್ದಾದ್ರೆ ನೋಡ್ರಿ, ಮೊದಲ ಫೆಬ್ರವರಿ ಒಳಗೆ ನೋಟಿಫಿಕೇಶನ್ ಆಗಿತ್ತು. ಅವಾಗ ಎಷ್ಟು ವೇಕೆನ್ಸಿಗಳನ್ನ ಕರೆದಂದ್ರೆ 28,740 ವೇಕೆನ್ಸಿಗಳನ್ನ ಕಾಲ್ಪಾರ್ ಮಾಡಿದ್ರು. ಫೆಬ್ರವರಿ ಒಳಗೆ ಅಷ್ಟ 28,740 ವೇಕೆನ್ಸಿ. ಅದ್ರೊಳಗೆ ನಮ್ಮ ಕರ್ನಾಟಕದವ್ರಿಗೆ ಎಷ್ಟಿದ್ದು ಅಂದ್ರೆ 1028 ವೇಕೆನ್ಸಿ ಇದ್ದು. ಮೊದಲ ಟೋಟಲ್ ಆಗಿ 28,740 ವೇಕೆನ್ಸಿ ಕರೆದಿದ್ರು. ಅದ್ರೊಳಗೆ ನಮ್ಮ ಕರ್ನಾಟಕದವ್ರಿಗೆ 1028 ವೇಕೆನ್ಸಿ ಇದ್ದು. ಈ ಸಲ ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ಕರಿಬೋದು ಅದ್ರ ಮುಂದೆ ತಿಳಿಸ್ಕೊಡ್ತಾನು. ಈಗ ಪೋಸ್ಟ್ ಆಫೀಸ್ ನೋಡ್ರಿ, ಇದಕ್ಕೆ ಒಳ್ಳೆಯದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ, ಒಳ್ಳೆಯದು ನೋಡ್ರಿ, ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಅಪ್ಲಿಕೇಶನ್ ಮೇಲ್ ಫಿಮೇಲ್ ಇಬ್ಬರು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕು, ಕಟ್ಟಪ್ಪ ಇವ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಅಪ್ಲಿಕೇಶನ್ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಕೈತೆ ಅದ್ರ ಮುಂದೆ ತಿಳಿಸ್ಕೊಡ್ತಾನು. ನೋಡ್ರಿ, ಇದ್ರೊಳಗೆ BPM ABPM ಪೋಸ್ಟ್ ಬರ್ತಾವ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಇದನ್ನು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ತಿಳಿಸ್ಕೊಡ್ತಾನೆ. ಮಹಿಳೆಯರು ಯಾವ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು, ಪುರುಷರು ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಒಳ್ಳೇದು ಅಂತೇಳಿ. ಸ್ಯಾಲ್ರಿ, ಈಗ ಸ್ಯಾಲ್ರಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಪೋಸ್ಟ್ಗಳಿಗೆ ಸ್ಯಾಲ್ರಿ ಎಷ್ಟು ಇರ್ತೈತೆ ಅಂದ್ರೆ 12,000ದಿಂದ 29,380 ರೂಪಾಯಿ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ದ ಸ್ಯಾಲ್ರಿ ಎಷ್ಟು ನೋಡ್ರಿ, 12,000ದಿಂದ 29,380 ಇದ BPM ಪೋಸ್ಟ್ ಸ್ಯಾಲ್ರಿ. ನೆಕ್ಸ್ಟ್ ABPM 10,000ದಿಂದ 24,470 ಇಷ್ಟೇನೈತಿ ಸ್ಯಾಲ್ರಿ. ಸ್ಯಾಲ್ರಿ ನೋಡ್ರಿ ಇನ್ಕ್ರೀಸ್ ಆಕೈತೆ ಅನ್ನತ್ತಾರು, ಸ್ಯಾಲ್ರಿ ಏನೈತಿ ಜಾಸ್ತಿ ಮಾಡ್ತಂತ ಅನ್ನತ್ತಾದ್ರು. ಇದ್ರ ಬಗ್ಗೆ ನೋಡು, ನೆಕ್ಸ್ಟ್ ಏನಾದ್ರೆ ಅಪ್ಡೇಟ್ ಬರ್ತಂದ್ರೆ ಸ್ಯಾಲ್ರಿ ಬಗ್ಗೆ ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಏಜ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇದೆ ಅಂತ ಮಾಡಿನು. ಜಸ್ಟ್ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ನಮ್ಮ ನೋಡ್ರಿ 18 ವರ್ಷ ಆಗಿ 10ನೇ ಪಾಸ್ ಆಗಿದ್ದಂದ್ರೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್. ಇಷ್ಟ ಸೆಲೆಕ್ಷನ್ ಪ್ರೊಸೆಸ್. 18 ವರ್ಷ ಆಗ್ಯಾವ, 10th ಪಾಸ್ ಆಗೈತಿ, ಎಸ್ ಅಪ್ಲೈ ಮಾಡ್ಬೋದು. ಎಲಿಜಿಬಲ್, ನೀವು ಅಪ್ಲೈ ಮಾಡೋಕೆ ಎಲಿಜಿಬಲ್. ಗರಿಷ್ಠ 40 ವರ್ಷ ಇದ್ದಿರ್ತೈತಿ. ಗರಿಷ್ಠ ಎಷ್ಟು? 40 ವರ್ಷ. ಮತ್ತು SC ST ಅವ್ರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್, ಹಂಗಂದ್ರೆ 45 ವರ್ಷ ತನಕ ಅಪ್ಲೈ ಮಾಡ್ಬೋದು ನೀವು, 45. ಮತ್ತು ನೆಕ್ಸ್ಟ್ ನೋಡ್ರಿ, OBCದವ್ರಿಗೆ 3 ವರ್ಷ ನಿಮ್ಗೆ ಏಜ್ ರಿಲ್ಯಾಕ್ಷನ್, 40 + 3 43 ವಯಸ್ಸು ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಎನಿ ಡೌಟ್ಸ್, ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಈ ಸಲ ನೋಡ್ರಿ ವೇಕೆನ್ಸಿಗಳ ಬಗ್ಗೆ ಬರೋದಾದ್ರೆ ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನ್ನೆ, ಲಿಸ್ಟ್ ಬಿಟ್ಟಿದ್ರು. ಅಫಿಷಿಯಲ್ ಆಗಿರ್ತಕ್ಕಂತಹ GDS ಕಡೆಯಿಂದ ಲಿಸ್ಟ್ ಬಂದಿತ್ತು. ಆ ಲಿಸ್ಟ್ ಬಂದಾಗ ವಿಡಿಯೋ ಮಾಡಿ ತಿಳಿಸೀನಿ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಟೋಟಲ್ ಆಗಿ ನೋಡ್ರಿ 5/8/2026 ಪ್ರತಿಯೊಂದು ಡಿವಿಷನ್ ಕಡೆಯಿಂದ ವೆರಿಫೈ ಮಾಡ್ಕೊಂಡಾರು ಯಾವ ಡಿವಿಷನ್ದಲ್ಲಿ ಎಷ್ಟು ವೇಕೆನ್ಸಿ ಅದಾವು. ಪ್ರತಿಯೊಂದು ಡಿವಿಷನ್ ಏನಂತ ಲಿಸ್ಟ್ ಈಗಾಗಲೇ GDS ಅವರು ತೆಗೆದುಕೊಂಡಾರು. ಇನ್ನು ಏನೇ ಇದ್ರು ನೋಟಿಫಿಕೇಶನ್ ಆಗೋದು ಅಷ್ಟೇ ಇದ್ದಿರ್ತೈತಿ. ನಿಮ್ಗೆ ನೋಟಿಫಿಕೇಶನ್ ಕೂಡ ಎಕ್ಸೆಪ್ಟೆಡ್ ಆಗಿ ಒಂದು ಡೇಟ್ ಹೇಳಿನ. ಯಾವ ಡೇಟ್ ಅಂದ್ರೆ ನೋಡ್ರಿ, ಆಗಸ್ಟ್ 6ರಿಂದ ಆಗಸ್ಟ್ 15 ಈ ಡೇಟ್ ಒಳಗಾಗಿ ಎನಿ ಟೈಮ್ GDS ನೋಟಿಫಿಕೇಶನ್ ಆಕತ್ತೆ ಅಂತ ಹೇಳಿನಿ. ಇವತ್ತು ಡೇಟ್ ಎಷ್ಟು? ಇವತ್ತು 8. ಇವತ್ತು ನಾಳೆ ಆಗಲ್ಲ GDS ನೋಟಿಫಿಕೇಶನ್. ನೋಡ್ರಿ ನೆಕ್ಸ್ಟ್ ವೀಕ್ 100% ನೋಡ್ರಿ GDS ನೋಟಿಫಿಕೇಶನ್ ಬರ್ತೈತಿ. 100% GDS ನೋಟಿಫಿಕೇಶನ್ ಬರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ನೋಡ್ರಿ ಎಲ್ಲಿ ಅಪ್ಲೈ ಮಾಡಬೇಕು, ಕಟ್ಟಪ್ಪ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕಾಕವು ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ನೋಡ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ 2 ಸಲ ಇತ್ತು, DV1 DV2. ಈ ಸಲ ಹಂಗಿಲ್ಲ, ಕೇವಲ ಒಂದೇ ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋರಿ, ಟೈಮ್ ಕೊಡಂಗಿಲ್ಲ. ಡಾಕ್ಯುಮೆಂಟ್ಸ್ ಬಗ್ಗೆ ಬೇಕಂದ್ರೆ ಹೇಳ್ರಿ, ಟೋಟಲ್ ಆಗಿ 11ರಿಂದ 12 ಡಾಕ್ಯುಮೆಂಟ್ಸ್ ಬೇಕಾಕಾವು. ಅದನ್ನೂ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ನಿಮಗೆ ಬೇಕಂದ್ರೆ ಅಷ್ಟೇ ಕಮೆಂಟ್ಸ್ ಮಾಡಿರಿ.
ನೆಕ್ಸ್ಟ್ ಅದ ವಿಡಿಯೋ ಬರ್ತೈತಿ. ಅಪ್ಲಿಕೇಶನ್ ನೋಡ್ರಿ ಸ್ಟಾರ್ಟ್ ಆಕತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಇದನ್ನ ಬಿಟ್ಟು ಎನಿ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಏನಾದರೂ ಡೌಟ್ಸಾ ಅಥವಾ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟನು. ಮತ್ತು ನೋಡ್ರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ನೋಟಿಫಿಕೇಶನ್ ಆತಂದ್ರೆ ಇಮಿಡಿಯೇಟಾಗಿ ಇಲ್ಲಿ PDF ಶೇರ್ ಮಾಡ್ತಾನು ವಿತ್ GDS ಫಸ್ಟ್ ಮೆರಿಟ್ ಲಿಸ್ಟ್ ಬಿಟ್ರಂದ್ರೆ ಡೈರೆಕ್ಟ್ನ PDF ಅಲ್ಲಿ ಶೇರ್ ಮಾಡ್ತಾನು. ನೀವು ಅವ್ರ ಅಫಿಷಿಯಲ್ ವೆಬ್ಸೈಟ್ ಹೋಗಿ ಲಾಗಿನ್ ಮಾಡಿ. ಒಮ್ಮೆ ಸರ್ವರ್ ಡೌನ್ ಇರ್ತೈತಿ, ನಿಮಗೂ ವೆಬ್ಸೈಟ್ ಓಪನ್ ಆಗಂಗಿಲ್ಲ. ಸೊ ಅದಕ್ಕಾಗಿ ನೋಡ್ರಿ ಡೈರೆಕ್ಟ್ ಡೌನ್ಲೋಡ್ PDF ಬಿಟ್ಬಿಡ್ತಾನ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಐತಿ. ಇದನ್ನ ಬಿಟ್ಟು ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಹಂಗೆ ನೋಡ್ರಿ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ. ಯಾಕಂದ್ರೆ GDS ನೋಡ್ರಿ ನೀವು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ಲಾಸ್ಟ್ ಜಾಯ್ನಿಂಗ್ ಲೆಟರ್ ಏನು ತೆಗೆದುಕೊಳ್ತಿರಲಿಲ್ಲ ಅಲ್ಲಿವರೆಗೂ ಕೂಡ A to Z ಮಾಹಿತಿ ಕವರ್ ಮಾಡಿ ತಿಳಿಸ್ಕೊಡ್ತಾ ಇರ್ತಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.